ಅಯ್ಯೋ, ಪೊಲೀಸ್ನವರು ಹುಡುಕೊಡ್ತಾರೋ ಇಲ್ವೋ, ನಾನು ಬೇರೆ ಆ ಗಾಡಿ ನಂಬರು ಅವ್ನ ಮಕ್ಕ ಸರಿಯಾಗೂ ನೋಡಲಿಲ್ಲ, ಏನೂ ಹೇಳಿಲ್ಲ. ಪೊಲೀಸ್ನವ್ರು ಹುಡುಕಲ್ಲ ಅನ್ಸುತ್ತೆ ಸಾಮಾನ್ಯ. ನಾನು 3 ಲಕ್ಷ ಹೊರಟೋಯ್ತು. ನಮ್ಮ ಅಮ್ಮಗೂ ಅಪ್ಪಗೂ ಗೊತ್ತಾದರೆ ಹೆಂಗೆ ಬೈತಾರೋ ಏನೋ. ನನ್ನ ಮಗಳು ಚೆನ್ನಾಗಿರಲಿ ಅಂತನ ಅವರು ನನಗೆ ದುಡ್ಡು ಹೊಂದಿಸ್ಕೊಟ್ರು. ಆದರೆ ನಾನು ನೋಡಿದ್ರೆ ಇಂಥ ಕೆಲಸ ಮಾಡಿಕೊಂಡೆ. ಅಯ್ಯೋ ನೇತ್ರ, ನೇತ್ರ, ಏನಾಯ್ತು ನೇತ್ರ? ನಿನ್ನೆ ಕಂಪ್ಲೇಂಟ್ ಕೊಡಕ್ಕಂತ ಹೋಗಿದ್ರಲ್ಲ, ಪೊಲೀಸ್ನವ್ರು ಏನಂದ್ರು? ಅವ್ರು ಏನಂತಾರೆ? ಕಂಪ್ಲೇಂಟ್ ತಗೊಂಡ್ರು, ನಾವೆಲ್ಲನ ಹುಡುಕ್ತೀವಿ, ನೀವಿನ್ನು ಹೋಗ್ರಿ ಅಂತ ಹೇಳಿ ಕಳ್ಸಿದ್ರು ಅಷ್ಟೇನೆ. ನಾನು ಬೇರೆ ಗಾಡಿ ನಂಬರು ನೋಡಲಿಲ್ಲ, ಅವ್ರು ಯಾರು ಅಂತಾನು ಸರಿಯಾಗಿ ಮುಖ ನೋಡಲಿಲ್ಲ. ಅವ್ರು ಎಂತ ಅಂಗಿ ಹಾಕಿದ್ರು ಅಂತ ನನಗೆ ನೆನಪಿಲ್ಲ. ಅಯ್ಯೋ, ಏನು ಮಾಡೋದು? ಯಾವ ಪೊಲೀಸ್ನವ್ರು ಯಾವ ಆಧಾರದಿಂದನ ಹುಡುಕ್ತಾರೆ ಹೇಳು? ಏನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಸಮಾಧಾನಕ್ಕೆ ಕೊಟ್ಟು ಬಂದಂಗೆ ಆಗೈತೆ ಅಷ್ಟೇ. ಅವ್ರು ಹುಡುಕ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ ಕಣೆ ಗೌರಿ. ಹೌದಾ? ಅಯ್ಯೋ, ಇನ್ನೇನು ಮಾಡೋಕ್ಕಾಗುತ್ತೆ? ಸಮಾಧಾನ ಮಾಡ್ಕೊ, ಆ ದುಡ್ಡು ಕಳ್ದೈತೆ ಅಂತ ಹೇಳಿ ಹಿಂಗೆ ಅಳ್ತಾ ಕುತ್ಕೊಂಡ್ರೆ ಆಗುತ್ತಾ? ಅಲ್ಲ, ನಿಮ್ಮ ಅಪ್ಪ ಅಮ್ಮಗೆ ಗೊತ್ತಾ ಈ ವಿಷಯ? ಹೇಳ್ ಕಳ್ಸಕ್ಕಿಲ್ವಾ? ಹೆಂಗೆ ಗೌರಿ ಸಮಾಧಾನ ಮಾಡ್ಕೊಂಬೋದು? ನನ್ಕಂತೂ ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗ ಅಲ್ಲಿ ತಕ್ಕೊಂಡ್ರೆ ಏನು ಬರಂಗಿಲ್ಲ, ಮೊದಲೇನೆ ಯೋಚನೆ ಮಾಡಬೇಕು. ಆಕಾರದಿಂದನ ನಾನೊಬ್ಬಳೇ ಹೋಗ್ತೀನಿ, ನಾನು ಧೈರ್ಯವಂತೆ ಬುದ್ಧಿವಂತೆ ಅಂತಾನ ಆಕಾರ ಪಟ್ರೆ ಹಿಂಗೆ ಆಗೋದು. ಈಗ ಹತ್ತು ಏನು ಪ್ರಯೋಜನ ಹೇಳು? ಮೊದಲೇ ಜ್ಞಾನ ಇರಬೇಕಾಗಿತ್ತು. ದೊಡ್ಡ ದುಡ್ಡಲ್ಲ, ಶಾನೆ ದುಡ್ಡು. ನಾನೊಬ್ಬಳೇ ಹೋದ್ರೆ ಸರಿಯಾಗಲ್ಲ ಅಂತನ ಸುಮ್ಮನೆ ಇರಬೇಕಾಗಿತ್ತು. ಏನವತ್ತು ತರ್ದಿದ್ರೆ ಏನು ನಿನ್ನ ಗಂಟೆಲ್ಲ ಹೋಗ್ಬಿಡೋದೆ, ಒಡವೆ ಅವತ್ತೇ ತರಬೇಕಾಗಿತ್ತು, ಇನ್ನೊಂದು ದಿವಸ ಹೋಗ್ಬೋದಾಗಿತ್ತಲ್ಲ. ಅಯ್ಯೋ, ಏನು ಚಂತಕಯ್ಯ, ಪಾಪ ಮೊದಲೇ ಅವಳು ಅಳ್ತಾ ಕುಕೊಂಡೇಳೆ ದುಡ್ಡು ಹೋಯ್ತು ಅಂತಾನೆ. ನೀನು ಅದ್ರಾಗೆ ಉರಿಯ ಬೆಂಕಿಗೆ ತುಪ್ಪ ಸೋರ್ದಂಗೆ ಅವಳು ಅಂಗ್ಲಾಗ್ಲ ಬೈತಾ ಇದ್ರೆ ಪಾಪ ಅವಳ ಮನಸ್ಸಿಗೆ ಎಷ್ಟು ಬೇಜಾರಾಗಲ್ಲ. ಸುಮ್ಮನಿರು. ಇನ್ನೇನು ಮಾಡೋಕ್ಕಾಗುತ್ತೆ? ಕಳೆದೋಗಿರೋದನ್ನ ಇನ್ನೇನು ಮಾಡೋಕ್ಕಾಗುತ್ತೆ ಅಂದರೆ ಮೊದಲೇ ಜ್ಞಾನ ಇರ್ಬೇಕು ಕಣಮ್ಮ. ನಾವು ಮೊದಲೇ ಬಡವರಲ್ಲ, ನಮ್ಮ ಅಪ್ಪ ಶ್ರೀಮಂತರು, ಅದಕ್ಕೆ ದುಡ್ಡು ಕೊಟ್ಟವರಲ್ಲ, ಅದನ್ನ ಭದ್ರವಾಗಿ ಇಚ್ಚೇಬೇಕು, ಹುಷಾರಾಗಿ ಇಚ್ಚೇಬೇಕು. ತಿರ್ಗಾ ನಮಗೆ ದುಡ್ಡು ಸಿಗಲ್ಲ ಅಂತಾನ ಇರಬೇಕು ಮನಸ್ಸಾಗಿ. ಭಯ ಭಕ್ತಿ ಇದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಬಿಡು. ಈಗ ಆಗೋಗೈತೆ, ಆಗೋಗಿರೋದ್ರ ಬಗ್ಗೆ ಚಿಂತೆ ಮಾಡಿ ಏನು ಪ್ರಯೋಜನ ಹೇಳು? ಈಗ ಮುಂದೆ ಆಗೋದನ್ನ ನೋಡ್ರಿ. ನೀನು ಯಾಕೆ ಅವಳ ಪಾಪ ಪದೇ ಅದನ್ನ ಹೇಳಿ ಬೇಜಾರು ಮಾಡ್ತೀಯ? ಅವಳಿಗೂ ತುಂಬ ಬೇಜಾರೈತೆ ದುಡ್ಡು ಕಳ್ಕೊಂಡಿರೋದಕ್ಕೆ. ನಿನಗೆ ಎಷ್ಟೈತೋ ನಿನಗಿನ್ನ ಅವಳಿಗೆ 2ರಷ್ಟು ದುಃಖ ಐತೆ. ಅಲ್ಲ ಕಣೆ ಗೌರಿ, ಯಾರಪ್ಪ ಅಮ್ಮಯ್ಯ ನಂಬಿ ಕೊಟ್ಟವ್ರ ದುಡ್ಡ ಹಚ್ಕಡೆ ಇಕ್ಕಳಮ್ಮ ಅಂತಾನೆ. ಇವಳು ಹಿಂಗೆ ಒಡಬಳಾದ್ರೆ ಅವ್ರಿಗೇನ ಗೊತ್ತಾದ್ರೆ ಹೆಂಗೆ ಬೈಬೇಡ ಇವಳ ಅವರು. ಅವರು ಏನು ಪುಕ್ಸಟ್ಟೆ ಬಂದಿಲ್ಲ, ದುಡ್ಡು ಕಷ್ಟಪಟ್ಟು ದುಡ್ದ ಇದ್ದಾರೆ. ಹೌದು, ಆದ್ರೆ ಅವ್ರಿಗೆ ಇವಾಗ ಗೊತ್ತಿಲ್ವಲ್ಲ ಬಿಡು. ಗೊತ್ತಾಗೋ ವರ್ಷದಲ್ಲಿ ಪೊಲೀಸ್ನವ್ರು ಏನಾದ್ರೂ ಹುಡುಕ್ ಕೊಡ್ತಾರೇನೋ ನೋಡೋಣ. ಹುಡುಕ್ ಕೊಡ್ತಾರೆ ಕಣೆ, ಹುಡುಕ್ ಕೊಡ್ತಾರೆ. ಇವಳಿಗೆ ಜ್ಞಾನಮತಿ ಇಲ್ವಿ? ಅಷ್ಟೊಂದು ದುಡ್ಡ ತಗೊಂಡು ಯಾಕೆ ಹೋಗ್ಬೇಕಾಗಿತ್ತು ಇವಳೊಬ್ಳೇನೆ? ಇದು ನಮ್ಮಮ್ಮಯಿಂದ ಇದ್ದಂಗೈತೆ. ನಮ್ಮಮ್ಮನೇನ? ಅಮ್ಮ, ಅಪ್ಪ, ನೀವೇ ಯಾವಾಗ ಬಂದ್ರಿ? ಈಗಲೇ ಬಂದ್ವಿ ಕಣಮ್ಮ. ಅಲ್ಲ, ನಾವು ಕಷ್ಟಪಟ್ಟು ದುಡ್ಡು ಏನೋ ನಿನ್ನ ಬಡತನದ ಮನೆಗೆ ಕೊಟ್ಟಿವಲ್ಲ, ಬಡಬರ ಮನೆಗೆ. ಅವಳು ಚೆನ್ನಾಗಿರ್ಲಿ ಪಾಪ, ಇಬ್ರು ಮಕ್ಕಳ ಇದ್ದಾರೆ, ಸ್ವರ ಮನೆಗೆ ಹೆಂಗಿರ್ತಾರೆ ಅಂತ ಹೇಳಿ ಆಸ್ತಿ ಬದಲು ನೀನು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀವಿ. ಅದನ್ನ ನೆಟ್ಟಿಗೆ ಇಕ್ಕಬೇಕಮ್ಮದು ಗೊತ್ತಾಗಲ್ವೇ ನಮ್ಮ ನಿನಗೆ ನೇತ್ರ? ಅಪ್ಪ, ಅಮ್ಮ, ನನ್ ಕ್ಷಮಿಸ್ಬಿಡ್ರಿ. ನೀವು ನನ್ನ ನಂಬಿ ನಾನು ಚೆನ್ನಾಗಿರ್ಲಿ ಅಂತ ನೀವು ಕಷ್ಟಪಟ್ಟು ದುಡ್ಡಿರೋ ದುಡ್ಡನ್ನು ನನಗೆ ಕೊಟ್ಟಿದ್ರಿ. ಆದ್ರೆ ನನಗೆ ಅದು ಉಳಿಸ್ಕೊಂಡು ಹೋಗಕ್ಕಾಗ್ಲಿಲ್ಲ, ಕಳ್ಕೊಂಡ್ಬಿಟ್ಟೆ. ಈಗತ್ರ ಏನು ಬರುತ್ತೆ? ಒಂದೇ ಸಲ ದುಡ್ಡು ಬೇಕು ಅಂತನ ಕೇಳಿ ಇಸ್ಕೊಂಬಂದಲ್ಲ. ಅಲ್ಲ, ನಮ್ಮ ತಾಗಿ ಇಕ್ಕೊಂಡಿದ್ರೆ ನಾವೇ ಇಕ್ಕೊಂಡು ನಿಮ್ಗೆ ಒಂದು ಇಟ್ಟಿಟ್ಟೆ ಕೊಡ್ತಿದ್ವಲ್ಲೇ ಮನೆ ಕಟ್ಟಬೇಕಾದ್ರೆ. ಯಾಕನ ಬೇಕು ಅಂದಾಗ ಅದನ್ನಾದ್ರೂ ಹೇಳಿಲ್ಲ. ನಾವು ಅದನ್ನ ಯೋಚನೆ ಮಾಡ್ಲಿಲ್ಲ ಕಣಪ್ಪ. ಹೋಗ್ಲಿ ಬಿಡತ್ತ, ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ನಾನು ನಿಮ್ಮ ಅಪ್ಪ ಇಂತಾಗೆ ಜಗಳ ಮಾಡಿ ದುಡ್ಡು ಕೊಡಿಸ್ತೆ. ನೀನ್ ನೋಡು ಎಂತ ಕೆಲಸ ಮಾಡ್ಕೊಂಡಿದ್ಯಾ, ಹೆಂಗೆ ಕಳಿತು? ಏನಿಲ್ವೇ ನಿನ್ಗೆ? 3 ಲಕ್ಷ ರೂಪಾಯಿ, 3 ರೂಪಾಯಿ ಕಳ್ದಂಗೆ ಕಳ್ದಿದ್ಯಲ್ಲ. ಅದ್ರ ಕಷ್ಟ ಏನಾನು ಗೊತ್ತಾ ನಿನ್ಗೆ? ಎಷ್ಟು ಕಷ್ಟ ಇರುತ್ತೆ 3 ಲಕ್ಷ ದುಡಿಯಕ್ಕೆ ಅಂತಾನ? ಅಮ್ಮ, ನೀನು ನನ್ನ ಬೈತೀಯನಮ್ಮ. ಇಲ್ಲ, ಬೈದೆ ಇನ್ನೇನು ಮುದ್ದು ಮಾಡ್ತಾರೇನೆ? ಏನೋ ಬುದ್ಧಿವಂತಿ ಬಿಡು, ನನ್ನ ಮಗಳು ಅಂತಾನ ನಾನಿದ್ದೆ. ಆದ್ರೆ ನೀನ್ ಇಂಥ ದಡ್ಡಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಇಂಥ ದಡ್ಡಿ ಅಂತ ಗೊತ್ತಿದ್ರೆ ಅಷ್ಟು ದುಡ್ಡು ಒಂದೇ ಸಲ ಕೊಡ್ತಿರ್ಲಿಲ್ಲ. ನಾನು ಇಕ್ಕೊಂಡು ಯಾವಾಗ ಬೇಕಾದಾಗ ಕೊಡ್ತಿದ್ದೆ. 1 ಲಕ್ಷನೇ. ನಾನು ನಿನ್ನ ಕೈಗೆ ಓಟು ಕೊಡ್ಸಿ ತಪ್ಪು ಮಾಡಿದೆ. ಇನ್ನ ಕಣ್ಣೀರು ಆಗ್ತಾ ಇದ್ದಾಳೆ. ಅಲ್ಲ, ದುಡ್ಡು ತಗೊಂಡು ಯಾಕೆ ಹೋಗಿದ್ದೆ ಒಬ್ಳೇನೆ? ಅಯ್ಯೋ ಅಮ್ಮ, ಅದು ಒಡವೆ ತರನ ಅಂತ ಹೋಗಿದ್ದೆ. ನನ್ನ ಗಂಡ ಎಲ್ಲೋ ಯಾವ್ದೋ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ, ಯಾವ್ದೋ ತಾತನ್ನ. ಅದಕ್ಕೆ ಬಿಡು, ನಾನು ಒಬ್ಳೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದೆ. ಆದ್ರೆ ಹಿಂಗಾಗುತ್ತೆ ಅಂತ ನನಗೇನಮ್ಮ ಗೊತ್ತಿತ್ತು? ನೀನ್ ಕೂಡ ನನ್ನ ಹಿಂಗ್ ಬೈತಾ ಇದೆಯಲ್ಲ. ಅಲ್ಲಕ್ಕ,
ಕೆನ್ನಿಗೆ ಬಾರಿಸ್ಬೇಕು ಅನ್ನಿಸ್ತೈತಿ. ಬರೀ ಬೈಯೋದಲ್ಲ ನಿನ್ನ. 3 ಲಕ್ಷ ತಗೊಂಡು ಒಡವೆ ತನಕ ಹೋಗಿಲ್ಲಂತೆ, ಒಡವೆನ ಒಬ್ಳೇನೆ. ನಿನಗೆ ಭಯನೇ ಇಲ್ಲ. ಇದಕ್ಕೆ ಮತ್ತೆ ನಾನು ಇವಳಿಗೆ ಕೇಳಿದಾಗೆಲ್ಲ ದುಡ್ಡು ಇಷ್ಟು ಅಷ್ಟು ಕೊಟ್ಟು ಸಮಾಧಾನ ಮಾಡ್ತಿದ್ದೆ. ಒಂದು ಸಲ ದುಡ್ಡು ಕೊಟ್ಟರೆ ಸರಿಯಾಗಿ ಇಕ್ಕೆ ಮಾತಾಡೋ ಇಲ್ವೋ ಅಂತ ಅನುಮಾನದ ಮೇಲೆ ಹಂಗೆ ಮಾಡಿ ನೋಡು. ನಿನ್ನ ಮಗಳು ಕೇಳಿರಿ, ನಿನಗೆ ಮಗಳ ಮೇಲೆ ಪ್ರೀತಿನೇ ಇಲ್ಲ, ಅವರು ಹಳೆಯ ಮನೆ ಸೋರ್ತೈತಿ, ಮೊಮ್ಮಕ್ಳ ಮೇಲೆ ಪ್ರೀತಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಬೈತಿದ್ದೆ. ನೋಡು ಇವತ್ತು ಕಷ್ಟಪಟ್ಟು ದುಡ್ಡಿರೋ ದುಡ್ಡು ನಮ್ಮ ಮಗಳು ಚೆನ್ನಾಗಿರಲಿ ಅಂತ ಕೊಟ್ಟರೆ ಎಲ್ಲ ಹಾಳು ಮಾಡಿ ಕಳ್ಕೊಂಡು ಬಂದೇವಳೆ. ನಮಗೆ ಮಾತ್ರ ವಿಷಯನೇ ಹೇಳಿಲ್ಲ. ಯಾರೋ 3ನೇವರಿಂದ ಗೊತ್ತಾಯ್ತಲ್ಲ. ಅಯ್ಯೋ ಸಾವ್ಕಾರ್ರೆ, ಸಮಾಧಾನ ಮಾಡ್ಕೊಳ್ರಿ. ನಿಮಗೆ ಯಾರು ಹೇಳಿದ್ರು ವಿಷಯನ? ಯಾರಾದರೂ ಹೇಳಿ, ಇವಳು ತಿಳಿಸ್ಬೇಕು ತಾನೆ, ಹಿಂಗಾಗೈತೆ ಕಣಪ್ಪ ಅಂತಾನೆ. ಚೀಟಿನಾದ್ರೂ ಬರ್ದು ಕಳಿಸ್ಬೇಕು, ಇಲ್ಲ ಹೇಳಿ ಕಳಿಸ್ಬೇಕು, ಇಲ್ಲಾಂದರೆ ಬಂದಾದರೂ ಹೇಳ್ಬೇಕು ತಾನೆ ಹಿಂಗಾಗೈತಿ ಅಂತಾನೆ. ನಮ್ಮ ದುಡ್ಡು ಅದು. ಅಯ್ಯೋ ಅಪ್ಪ, ದುಡ್ಡು ಕಳ್ಕೊಂಡು ನಾನೇ ಈಗ ಸಂಕಟ ಪಡ್ತಾ ಕಣ್ಣೀರಾಗ್ತಾ ಇದ್ದೀನಿ 3 ದಿವಸದಿಂದನ. ಅದ್ರಾಗ ನೀವಿಬ್ರು ಬಂದು ನನ್ನ ಸಮಾಧಾನ ಮಾಡೋದು ಬಿಟ್ಟು ನೀವು ನನ್ನ ಬೈತಾ ಇದ್ದೀರಲ್ಲಪ್ಪ. ಅಯ್ಯೋ ಅಪ್ಪ, ಇನ್ನೇನ್ ಮಾಡ್ತಾರೆ ಬೈದೆ? ನಾವು ಕೊಟ್ಟಿರೋ ದುಡ್ಡ ನೆಟ್ಟಿಗೆ ಖರ್ಚು ಮಾಡಬೇಕು. ಇಲ್ಲಾಂದ್ರೆ ನಿನ್ ಕೈಯಲ್ಲಿ ಇಟ್ಕೊಂಬಕ್ ಆಗ್ಲಿಲ್ಲ ಅಂದ್ರೆ ನನ್ನ ಕೈ ಕೊಟ್ಟಿದ್ರೆ ನಾನು ಇಟ್ಕೊಂಡು ನಿನ್ಗೆ ಬೇಕಾದ ಕೊಡ್ತಿರ್ಲಿಲ್ವೇ? ಅಥವಾ ನನ್ನಾದ್ರೂ ಬಾರಮ್ಮ ಹಿಂಗೆ ಒಡವೆ ತರಕ್ ಹೋಗೋಣ ಅಂತ ಹೇಳ್ ಕಳಿಸಿದ್ರೆ ಬರ್ತಿರ್ಲಿಲ್ವೇ? ನೀನ್ ಒಬ್ಬಳೆ ಹೋಗಂತದ್ದು ಏನಿತ್ತು? ಇಬ್ಬರಿದ್ರೆ ಯಾಕಾದ್ರೂ ಭಯ ಇರುತ್ತೆ. ಕಿತ್ಕೊಂಡು ಹೋಗಾರ ಕಳ್ಳರ್ಗೆ. ಒಬ್ಬಳೆ ಇದ್ದಾಳೆ ಅಂತ ನೋಡ್ಕೊಂಡು ಇವ್ರ ಕೈಲಿ ಏನೂ ಆಗಲ್ಲ ಅಂತ ಕಿತ್ಕೊಂಡು ಹೋಗ್ಯವನೆ ಯಾವನ ಕಳ್ಳನ ಮಗ. ಅವ್ರಿಗೇನು ಕಿತ್ಕೊಂಡು ಹೋಗ್ತಾರೆ, ನಮಗ್ ಜ್ಞಾನ ಇರಬೇಕು. ದುಡ್ಡು ದೊಡ್ಡ ದುಡ್ಡಲ್ಲ, ಜಾಸ್ತಿ ದುಡ್ಡು ಕಳ್ಕೊಂಡ್ರೆ ಹೆಂಗೆ ಅಂತಾನ. ಏನು ಅಷ್ಟೊಂದು ಅರ್ಜೆಂಟ್ ಏನಿತ್ತು ನಿನ್ಗೆ ಒಡವೆ ತಮ್ಮದು? ಅಯ್ಯೋ ಅಮ್ಮ, ಅದು ಇನ್ನೇನು ಗೃಹ ಪ್ರವೇಶ ಮನೆ ಆಗ್ತೈತೆ, ಅಷ್ಟರೊಳಗೆ ತಂದಿಕ್ಕಮ್ಮನ ಅಂತ ಅಷ್ಟೇನೆ. ಇನ್ನೇನು ಇಲ್ಲ ಅಮ್ಮ, ಆದ್ರೆ ಹಿಂಗಾಗೋಯ್ತು. ಏನ್ ಅರ್ಜೆಂಟ್ ಇತ್ತು? ಇನ್ನ ಮನೆ ಆದ್ಮೇಲೆ ತಂದಿದ್ರಾಗದು. ಏನ್ ನಿಧಾನಕ್ಕೆ ಗೃಹ ಪ್ರವೇಶ ಮಾಡ್ಕೋಬೋದಾಗಿತ್ತು. ಇವಾಗೇನು ಮಳೆಗಾಲಲ್ಲ ಏನಲ್ಲ. ಅಯ್ಯೋ ಕಾಳಮ್ಮರೇ, ಹೋಗ್ಲಿ ಬಿಡಿ ಪಾಪ. ಅವಳು ಮೊದಲೇ 3 ದಿವಸದಿಂದನ ಎಲ್ಲರ ಹತ್ರನೂ ಬೈಸ್ಕೊಂಡು ಪಾಪ ಅಳ್ತಾ ಇದ್ದಾಳೆ. ಪೊಲೀಸ್ರಿಗೂ ಕಂಪ್ಲೇಂಟ್ ಕೊಟ್ಟು ಬಂದರು. ಆದರೆ ಇನ್ನೂ ದುಡ್ಡು ಸಿಗುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ. ಅವಳನ್ನ ನೀವು ಹಿಂಗೆ ಬೈದ್ರೆ ಎಲ್ಲಿಗೆ ಹೋಗ್ತಾಳೆ ಅವಳು? ಸಮಾಧಾನ ಮಾಡ್ಕೊಳ್ಳಿ, ನೀವು ಸಮಾಧಾನ ಮಾಡ್ರಿ ಪಾಪ. ನಾನು ಅವಾಗಿಂದ ಸಮಾಧಾನ ಮಾಡ್ತಾ ಇದ್ದೆ. ಏನು ಸಮಾಧಾನ ಮಾಡೋದೋ ಏನೋ ಕಣಮ್ಮ ಗೌರಿ. ಅಲ್ಲ ನೀನೇ ಯೋಚನೆ ಮಾಡು. ಯಾರಾದ್ರೂ ಹೆಣ್ಮಕ್ಳು ಒಂದು 5,000 10,000 ದುಡ್ಡು ಇಕ್ಕೊಂಡು ಹೋಗೋಕ್ಕೆ ಎದುರ್ತಾರೆ. ಅಂಥದ್ರಾಗೆ 3 ಲಕ್ಷ ದುಡ್ಡು ಇಕ್ಕೊಂಡು ಇವಳು ಒಬ್ಬಳೆ ಹೆಂಗೆ ಓದ್ಲು ಅಂತ ಯಾವ ಧೈರ್ಯದ ಮೇಲೆ ಓದ್ಲು? ಹೇಳು. ಇಂಥವ್ರಿಗೆ ಏನು ಅನ್ಬೇಕು? ಬುದ್ಧಿ ಇಲ್ಲ ಅಂತ ಹೇಳ್ಬೇಕು ತಾನೆ ಇಂಥವ್ರಿಗೆ. ಹೋಗಿರಿ ನಾನು ಎಷ್ಟು ಹೇಳಿದ್ರು ನನಗೆ ಬೈಯೋಳು. ನೀನೇನಲ್ಲ ದುಡ್ದಿರೋದು ನಮ್ಮ ಅಪ್ಪ ಕೊಟ್ಟಿರೋ ದುಡ್ಡು. ನೀನೇನು ಕೇಳಬೇಕಾಗಿಲ್ಲ. ಕೇಳಕ್ಕೇನಿದು ನಮ್ಮ ಅಪ್ಪಗೆ ಅಮ್ಮಗೆ ಅಷ್ಟೇ ಹಕ್ಕಿರೋದು ಅಂತ ನಾ ಹೇಳ್ತಿದ್ಲು. ಕೇಳಮ್ಮ ಈಗ ಹೇಳು, ನಿಮ್ಮ ಅಪ್ಪ ಅಮ್ಮನೇ ಬಂದೇವ್ರು ಇವಾಗ. ಅದೇನು ಹೇಳ್ತೀಯೋ ಹೇಳು. ಅದು ಯಾಕೆ ಕಳದಿ ಅಂತಾನ. ಇನ್ನೊಂದಿಟ್ಟ ದುಡ್ಡು ಕೊಡ್ರಿ ಕಳ್ಕೊಂಬರ್ಲಿ. ನಿಮ್ಗೆ ಚಾನೆ ಆಗೈತಲ್ವಾ ಅದಕ್ಕೇನೆ. ಅತ್ತೆ ಸುಮ್ಮನೆ ಇರ್ತೀಯ ಇವಾಗ? ನೀನು ಕಾಯ್ತಿರ್ತೀಯ ಅಲ್ವೇ ನಂದೊಂದು ಎಲ್ಲಿಕನ ಅಂತಾನ ಯಾವಾಗಾದ್ರೂ? ಸಮಯ ಸಿಕ್ಕಿರ್ ಸಾಕ ನಂಗೆ ನನಗೆ ಬೈಯಕ್ಕೆ ಕಾದಿರ್ತೀಯ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕ. ಅವ್ರು ಬಂದಿದ್ರೆ ನಮ್ಮ ಅಪ್ಪ ಅಮ್ಮ ಅವ್ರು ಕೇಳ್ತಾರೆ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀನೇನು ಮಧ್ಯದಾಗೆ ಮಾತಾಡಬೇಡ. ಇದ್ರಾಗೆ ನಿನಗೆ ಮಾತಾಡಕ್ಕೆ ಯಾವ ಹಕ್ಕೂ ಇಲ್ಲ, ಎಂಥದ್ದು ಇಲ್ಲ. ಹೌದಮ್ಮ, ಹಕ್ಕಿಲ್ಲ. ಆದ್ರೆ ಆ ದುಡ್ಡಿನ ಮೇಲೆ ನನಗೆ ಹಕ್ಕಿಲ್ಲ, ನಿನ್ನ ಮೇಲೆ ಹಕ್ಕೈತಾನೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೇನು ಉತ್ತರ ಕೊಡ್ಬೇಡ. ನಿಮ್ಮ ಅಪ್ಪ ಅಮ್ಮನೇ ಕೇಳ್ತಾ ಇದಾರಲ್ಲ, ಕೊಡು ಅವ್ರಿಗೇನೆ. ಅವರೇ ಬಂದೇವ್ರು ಇಬ್ರು. ಅದು ಹೆಂಗೆ ಗೊತ್ತಾಯ್ತೋ ಏನೋ. ನೀನಂತೂ ಅವ್ರಿಗೆ ಹೇಳಿ ಕಳಿಸ್ಲಿಲ್ಲ, ಪಾಪ ಅವರೇ ತಿಳ್ಕೊಂಡು ಬಂದವ್ರಿ. ಆ ಸೌಕರ್ಯ ನಿಮ್ಗೆ ಯಾರು ಹೇಳಿದ್ರು ಈ ವಿಷಯನ? ಹೆಂಗ್ ಗೊತ್ತಾಯ್ತು ನೇತ್ರ ದುಡ್ಡು ಕಳ್ಕೊಂಡಿರೋ ವಿಷಯ? ನಾಗಣ್ಣ ಸಿಕ್ಕಿದ್ದ ಟೌನಾಗೆ, ಅಯ್ಯಪ್ಪನೇ ಹೇಳಿರ್ಬೇಕು, ಪಂಚಾಯತಿ ಮುಖ್ಯಸ್ಥ ಅಲ್ವೇನಮ್ಮ? ಅವನು ಹೇಳ್ತಾನೋ ಬೇರೆ ಹೇಳ್ತಾರೋ? ಅದನ್ನ ಕಟ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ? ಹೇಳು. ಅಯ್ಯೋ ಅಮ್ಮ ಹೇಳಮ್ಮ, ಯಾರು ಹೇಳಿದ್ರು ಅಂತಾನ? ಅಯ್ಯಪ್ಪನೇ ಹೇಳಿರ್ಬೇಕು, ಅವನಿಗೆ ಗೊತ್ತಾಗಿದ್ದು. ನಾನು ಹೇಳ್ಬೇಡ ಅಂತ ಹೇಳಿದ್ದೆ. ಮುಚ್ಚೆ ಬಾಯಿ, ಹೇಳ್ಬೇಡ ಅಂತ ಹೇಳಿದ್ದಂತೆ. ನೀನು ಹೇಳ್ಬೇಡ, ಬೇರೆಯವ್ರಿಗೂ ಹೇಳೋದು ಬೇಡ ಅಲ್ವೇ? ಅದೆಲ್ಲ ಬೇಡ. ಅದು ಹೆಂಗೆ ಕಳ್ಕೊಂಡೆ, ಎಲ್ಲಿ ಕಳ್ಕೊಂಡೆ? ಹೋಗಿ ಹುಡ್ಕಂಬ. ಪೊಲೀಸ್ನವ್ರ ತಕ್ಕ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ, ಏನಾಯ್ತು ಎತ್ತಾಯ್ತು? ಹುಡುಕೊಡ್ತಾರ ಇಲ್ವಾ? ಅಯ್ಯೋ ಅಮ್ಮ, ನಾನು ನಿನ್ನೆ ಕಂಪ್ಲೇಂಟ್ ಕೊಟ್ಟು ಬಂದೀನಿ. ಪೊಲೀಸ್ನವ್ರು ಹುಡುಕ್ತಾರೆ ಅನ್ನೋ ನಂಬಿಕೆನೂ ಇಲ್ಲ. ಯಾಕೆಂದ್ರೆ ನಾನು ಏನೂ ಹೇಳಿಲ್ಲ, ಸಾಕ್ಷಿನ ಆ ನಂಬರು ಗೊತ್ತಿಲ್ಲ, ಎಂಥದ್ದು ಇಲ್ಲ. ಅವ್ರು ಎಲ್ಗೋದ್ರೆ ಕಳ್ಳರು ತಪ್ಪಿಸ್ಕೊಂಡು ಹೋಗಿರ್ತಾರೆ. ನಿನ್ಗೆ ಏನು ಹೇಳಬೇಕು ನೇತ್ರಮ್ಮ ಒಂದೂ ಗೊತ್ತಾಗ್ತಾ ಇಲ್ಲ ಬಿಡು. ನೀನು ಚೆನ್ನಾಗಿ ಓದ್ತೀಯ, ಬುದ್ಧಿವಂತೆ, ಧೈರ್ಯವಂತೆ ಅಂತನ ನಾನು ಏನೇನೋ ತಿಳ್ಕೊಂಡಿದ್ದೆ ನಿನ್ನ. ಆದರೆ ಈ ಥರ ಮಾಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಬಿಡು. ಹೋಗ್ಲಿ ಬಿಡ್ರಿ ಸಾವ್ಕಾರ್ರೆ, ಬರೀ ಕುಕ್ಕ ಬರೀ ಇತ್ಲಾಗೆ, ಕುಕ್ಕ ಬರೀ. ನಿಮ್ಮ ಮೊಮ್ಮಕ್ಕಳು ಶಿಶ್ವಾರ್ಕ್ ಹೋಗ್ಯವ್ರೆ, ಬತ್ತಾರೆ ಈಗಲೇ ಆಗ್ಲಾನ. ಬರೀ ಅಮ್ಮ ಅಮ್ಮ, ನನ್ ಕ್ಷಮಿಸ್ಬಿಡಮ್ಮ. ಕ್ಷಮಿಸೋದು ಏನೋ ಕಣಮ್ಮ ನೇತ್ರಮ್ಮ. ಈಗತ್ರ ಏನು ಪ್ರಯೋಜನ ಹೇಳು?
ಏನು ಪ್ರಯೋಜನ ಇಲ್ಲ, ಕಳ್ಕೊಂಡಿರೋ ದುಡ್ಡು ಸಿಗಲ್ಲ. ಹೌದೌದು, ಸಾಕು ಬೈದಿದ್ದು. ಬರೀ ಕುಕ್ಕ ಬರೀ, ಕಾಪಿ ಕಾಸು ಕೊಡ್ತೀನಿ, ಕುಡಿಯೋರಂತೆ. ಕೂತ್ಕೊಳ್ಳಮ್ಮ ಕಣಮ್ಮ, ಸೌಕರ್ಯ ಕೂತ್ಕೊಳ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.